ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬ್ರೇಕ್‌ಫಾಸ್ಟ್ ರೆಸಿಪಿ ಮಾಡಿ ತೋರ್ಸೋದೇನಿ. ದೋಸಾ, ನಾರ್ಮಲ್ ದೋಸಾ ಅಂತೂ ನಾವೆಲ್ಲರೂ ಮಾಡ್ಕೋತೇವಿ. ಆದ್ರೆ ಇವತ್ತು ನಾನು ಈರುಳ್ಳಿ ದೋಸಾ ಮಾಡಿ ತೋರ್ಸೋದೇನಿ. ಅಕ್ಕಿ ರುಬ್ಬುವಾಗ ಈರುಳ್ಳಿ ಹಾಕಿ ರುಬ್ಕೊಂಡ್ ಮಾಡ್ರಂತೂ ಹೋಟೆಲ್‌ದಾಗ ಹೋಗಿ ತಿಂತೇವಲ್ಲ ಅದಕ್ಕಿಂತನೂ ಮಸ್ತಾಗಿ ಬರ್ತಾವ ದೋಸಾ. ಒಮ್ಮೆ ಈ ಥರ ಮಾಡ್ಕೊಂಡ್ರಂದ್ರ ನೀವು ಯಾವಾಗಲೂ ಹೋಟೆಲ್‌ಗೆ ಹೋಗಿ ತಿನ್ನೋದೇ ಇಲ್ಲ. ಅಷ್ಟ್ ಮಸ್ತಾಗಿರ್ತಾವು. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಮಾಡಕ ನಾ ಇಲ್ಲಿ 2 ಕಪ್ ರಾಶನ್ ಅಕ್ಕಿ ತಗೊಂಡೇನು. ಅರ್ಧ ಕಪ್ ಕಿಂತನೂ ಒಂದ್ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ತಗೊಂಡೇನು. ಒಂದ್ 1/4 ಕಪ್ ಆಗುವಷ್ಟ ಕಡಲೆಬೇಳೆ ತಗೊಂಡೇನು. ಒಂದ್ ಚಮಚ ಮೆಂತೆ ಕಾಳ, ಒಂದ್ 1/4 ಕಪ್ ಆಗುವಷ್ಟ ಅವಲಕ್ಕಿ ತಗೊಂಡೇನು. ಈಗ ಇವತ್ನೆಲ್ಲ ತೊಳೆದ ನೆನೆ ಹಾಕೊಳ್ಳೋನು. ಇಲ್ಲೊಂದ್ ಪಾತ್ರೆ ತಗೊಂಡೇನು ನಾನು. ಇದ್ರಾಗೆ ಅಕ್ಕಿ ಹಾಕ್ತಾನು. ಅಕ್ಕಿ ನೀವ ರಾಶನ್ದು ಬಿ ತಗೋಬಹುದು, ಇಲ್ಲಂದ್ರ ಇಡ್ಲಿ ದೋಸಾ ಮಾಡಕ್ ಇರ್ತಾವಲ್ಲ ಆ ರೈಸ್ ತಗೊಂಡ್ ಬಿ ಮಾಡ್ಕೋಬಹುದು. ಮೆಂತೆ ಕಾಳ ಈಗೆಲ್ಲ ಇದ್ರಾಗ ಹಾಕಿದೇನು. ನೀರ್ ಹಾಕಿ ತೊಳ್ಕೊಬೇಕು. ರಾಶನ್ ಅಕ್ಕಿಯಾಗ ದೂಸ್ ಇರ್ತೈತಿ. ಒಂದ್ 2 ರಿಂದ 3 ಸಲ ಕ್ಲೀನ್ ಆಗಿ ತೊಳ್ಕೊಂಡ ನೆನಿ ಇಟ್ಕೋಬೇಕು ನಾವ. ಈ ತರ ಹಸನ ತಿಕ್ಕಿ ತೊಳ್ಕೋರಿ. ಅಕ್ಕಿ ನೋಡ್ರಿ ಚಲೋದಂಗ ತೊಳೆದ್ ಕಸಿಂದ ನೆನೆ ಇಕ್ಕಿದೇನ್ ನಾನು. ಇವತ್ನ 6 ರಿಂದ 8 ತಾಸು ನಾವ ನೆನೆಸ್ಕೋಬೇಕು. ಅವಲಕ್ಕಿ ತಗೊಂಡೇವಲ್ಲ, ಅವಲಕ್ಕಿ ಈಗ ನೆನೆ ಹಾಕೋಬಾರ್ದು. ಅಕ್ಕಿ ರುಬ್ಕೊಳ್ಳಿರ್ತೇವಲ್ಲ ಅದಕ್ಕಿಂತ ಮೊದಲ ಒಂದ್ ಅರ್ಧ ತಾಸ ನೆನೆ ಹಾಕೋರಿ ಇವತ್ತನ್ನ ತೊಳೆದ್ ಕಸಿಂದ. ಇವ್ ನೆನಿಲಿ, ನೆನೆದ ಬಳಿಕ ರುಬ್ಕೊಂಡ್ ನಾವ. ಅಕ್ಕಿ ನೆನೆ ಹಾಕಿದ್ದುಲ್ಲ, ನೆನೆ ಹಾಕಿ 6 ತಾಸ ಆತು. ನೆನೆದವ್ ಇವ. ಇನ್ನೊಮ್ಮೆ ಹಸನ ತೊಳೆದ್ ಕಸಿಂದ ಸಣ್ಣ ಮಾಡ್ಕೊಳ್ಳೋನು. ನೀರ್ ತಕ್ಕೋತೇನ್ ನಾನು. ಇಲ್ಲಿ ನೋಡ್ರಿ ಅಕ್ಕಿ ಹಂಗ್ ನೀರ್ ತಕ್ಕೊಂಡೇನ್ ನಾನು. ಅವಲಕ್ಕಿ ಬಿ ಒಂದ್ ಅರ್ಧ ತಾಸ ಮೊದಲ ನೆನೆ ಹಾಕೊಂಡಿನಿ. ಅವತ್ನು ಇದ್ರಾಗ ಈಗ ಮಿಕ್ಸ್ ಮಾಡ್ತೇನು. ಅವಲಕ್ಕಿ ಒಂದ್ ಅರ್ಧ ತಾಸ ಇಲ್ಲಂದ್ರ ಒಂದ್ 10 ನಿಮಿಷ ನೆನೆಸ್ಕೊಂಡ್ರೆ ಬಿ ನೆನಿತಾವ. ಅಷ್ಟ ಸಾಕು. ಇಲ್ಲಿ ನಾನು ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು. ಅದನ್ನ ಮಿಕ್ಸ್ ಮಾಡೋದೇನು. ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ನೆಲ್ಲ, ಈರುಳ್ಳಿ ಹಾಕಿ ಮಾಡ್ಕೋರಿ. ದೋಸಾ ಬಹಳ ಮಸ್ತಾಗಿ ಬರ್ತಾವು. ಮತ್ ತಿನ್ನಾಕಂತೂ ನೀವು ಮಾಡ್ಕೊಂಡ್ ನೋಡ್ರೊಮ್ಮಿ. ಈಗೆಲ್ಲ ಒಂದ್ ಮಿಕ್ಸ್ ಮಾಡಿ ಸಣ್ಣ ಮಾಡ್ಕೊಳ್ಳೋನು. ಒಂದ್ ದೊಡ್ಡ ಸೈಜ್ದ ಈರುಳ್ಳಿ ತಗೊಂಡೇನ್ ನಾನು. ಮಿಕ್ಸರ್ ಜಾರ್ ತಗೊಂಡೇನು. ಇದ್ರಾಗೆ ಹಾಕ್ತೇನೆ ಇದನ್ನ. ನೀರ್ ಹಾಕ್ತೇನೆ ಒಂದ್ ಅರ್ಧ ಕಪ್ಪ. ರುಬ್ಕೊಳಕ್ ಎಷ್ಟ್ ಬೇಕು ನೋಡಿ ಹಾಕೋರ್ ನೀರ. ಬಹಳ ತಿಳುವಾಗಿ ಬಿ ಮಾಡ್ಕೋಬಾರ್ದು ಹಿಟ್ಟ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೇನ್ ನಾನ. ಇದನ್ನೀಗ ಒಂದ್ ಪಾತ್ರೆದಾಗ ತಕ್ಕೋತೇನು. ಈ ಉಳಿದಿದ್ದ ಅಕ್ಕಿ ಬಿ ರುಬ್ಕೋತೇನ್ ನಾನ. ಉಳಿದಿದ್ದ ಅಕ್ಕಿ ಬಿ ರುಬ್ಕೊಂಡೇನ್ ನಾನ. ಇದನ್ನು ಹಾಕ್ತೇನೆ ಈಗ. ಎಲ್ಲ ಒಮ್ಮೆ ಚಲೋದಂಗ ಕೈಲಿ ಮಿಕ್ಸ್ ಮಾಡ್ರಿ. ಇದ್ರಾಗ ಉಪ್ಪದು ನಾ ಈಗ ಹಾಕಾನಿಲ್ಲ. ಇದನ್ನೀಗ ಮುಚ್ಚಿಡುನು. 7 ರಿಂದ 8 ತಾಸ ನೆನ್ಯಾಕ್ ಬಿಡ್ಬೇಕು ಇದನ್ನ. ಈಗ ರಾತ್ರಿ ರುಬ್ಬಿಡೋದನ್ನ ನಾನು ಹರಿವತ್ ಮಾಡ್ಕೊಳ್ಳೋನು ದೋಸಾ. ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದುಲ್ಲ, ನೋಡುನು ಬರ್ರಿ. ನೋಡ್ರಿ ಉಬ್ಬೈತಿ ಹಿಟ್ಟ. ನೋಡ್ಬೋದು ನೀವು ಏನ್ ಮಸ್ತಾಗಿ ಉಬ್ಬಿ ಬಂದೈತಿ. ಈಗ ಇದ್ರಾಗ ಉಪ್ಪ ಸಕ್ಕರೆ ಹಾಕೊಳ್ಳೋನು. ರುಚಿಗೆ ಬೇಕಾಗುವಷ್ಟು ಉಪ್ಪ. ಒಂದ್ ಚಮಚ ಸಕ್ಕರೆ ಹಾಕದೇನ್ ನಾನು. ಸಕ್ಕರೆ ಹಾಕೋದ್ರಿಂದ ದೋಸಾದ ಕಲರ್ ಬಹಳ ಮಸ್ತಾಗಿ ಬರ್ತೈತಿ. ನೀವು ಬೇಡ ಅಂದ್ರ ಬಿಡ್ಬೋದು. ಅದ್ರ ಒಮ್ಮೆ ಹಾಕಿ ಮಾಡ್ಕೊಂಡ್ ನೋಡ್ರಿ. ಹಾಕಿ ಎಲ್ಲ ಒಂದ್ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಹಿಟ್ ನಿಮಗ ಗಟ್ಟಿ ಅನ್ಸಾದಿತ್ತಂದ್ರ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡ್ಕೋಬಹುದು. ಸಕ್ಕರೆ ಉಪ್ಪ ಎಲ್ಲ ಮಿಕ್ಸ್ ಆಗುವಂಗ ಮಿಕ್ಸ್ ಮಾಡ್ಕೋರಿ ಒಮ್ಮೆಲ್ಲ. ದೋಸಾ ಮಾಡ್ಕೊಳಕ ಹಿಟ್ಟ ರೆಡಿ ಆಗೈತಿ. ಈಗ ತವೆ ಕಾಯಕ್ ಇಟ್ಟಿದ್ದೇನೆ ನಾನು. ತವೆನೂ ಕಾದೈತಿ. ಈಗ ದೋಸಾ ಹಾಕೊಳ್ಳೋನು. ದೋಸಾ ನೀವು ಎಷ್ಟ್ ಬೇಕಾದ್ ದೊಡ್ಡದ ಮಾಡ್ಕೋಬಹುದು. ನೋಡ್ರಿ ಆರಾಮಾಗಿ ಮಾಡ್ಕೋಬಹುದು ನಾವು ದೋಸಾ. ನಾನ್ ನಿಮಗೊಂದ್ ಟಿಪ್ಸ್ ಹೇಳ್ತೇನೆ. ದೋಸಾ ಮಾಡ್ಕೊಳ್ಳುವಾಗ ನೀವು ಯಾವಾಗೂ ತವೆ ಬಹಳಟ್ಟ ಕಾಸ್ಕೋಬಾರ್ದು. ಬಹಳಟ್ಟ ಕಾಸಿದ ಬಳಿಕ ನೀವು ದೋಸಾ ಹಾಕೊಳಕ್ ಹೋದ್ರಿ ಅಂದ್ರ ಆಗ ಅದ ಕರೆಕ್ಟ್ ಆಗಿ ಬರುದಿಲ್ಲ. ಈಗ ನೀವು ಬೇಕಂದ್ರ ಮ್ಯಾಗ ಎಣ್ಣೆ ತುಪ್ಪ ನಿಮಗೆ ಏನ್ ಬೇಕಲ್ಲ ಅದನ್ನ ಹಾಕೋಬಹುದು. ಇದ್ ನನ್ ತವೆ ದೊಡ್ಡದೈತಿ. ಎಲ್ಲಾ ಕಡೆ ಕರೆಕ್ಟ್ ಆಗಿ ಬೇಯುದಿಲ್ಲ. ಒಂದ್ ಸ್ವಲ್ಪ ತವೆ ಈ ತರ ಸರಿಷ್ಕಸಿಂದ ಬೇಯಿಸ್ಕೋಬೇಕು. ತವೆ ಸಣ್ಣದಿತ್ತಂದ್ರ
ಕರೆಕ್ಟ್ ಆಗಿ ಆಗ್ತೈತೆ ಅದ. ಇದು ಉರಿ ಎಲ್ಲಾ ಕಡೆ ಬರುದಿಲ್ಲ. ಇಲ್ಲಿ ನಾ ಒಂದ್ ಸ್ವಲ್ಪ ತುಪ್ಪ ಹಾಕದೇನು. ನಿಮಗೇನ್ ಬೇಕದನ್ನ ಹಾಕಿ ಮಾಡ್ಕೋರಿ. ನಾವು ಈರುಳ್ಳಿ ಹಾಕಿ ಮಾಡ್ಕೋದ್ರಿಂದ ದೋಸಾ ಟೇಸ್ಟ್ ಬಹಳ ಮಸ್ತ್ ಆಗಿ ಬರ್ತೈತಿ. ಈ ತರ ಒಂದ್ ಮಾಡ್ಕೊಂಡ್ ನೋಡ್ರಿ. ನೋಡ್ರಿ ದೋಸಾ ಆಗೈತಿ, ತಕ್ಕೊಳ್ಳುನು. ನೋಡ್ರಿ ದೋಸಾ ಮಾಡ್ಕೊಂಡೆ ನಾನು. ಏನ್ ಮಸ್ತ್ ಆಗಿ ಬಂದಾವ್ ನೋಡ್ಬೋದು ನೀವು ದೋಸಾ. ಕ್ರಿಸ್ಪಿಯಾಗಿ ನಾವು ಹೋಟೆಲ್ಗಳದಾಗೆಲ್ಲ ತಿಂತೇವಲ್ಲ ಅದೇ ತರ ಬಂದಾವು. ದೋಸಾ ಜೊತೆ ನಾನು ಸಾಂಬಾರ ಆಲೂ ಪಲ್ಯದ ಜೊತೆ ಸರ್ವ್ ಮಾಡಿದೇನು. ನೀವು ಚಟ್ನಿ ನಿಮಗೆ ಯಾವ್ದು ಚಲೋ ಅನಿಸ್ತತ್ಲ ಅದ್ರ ಜೋಡಿ ತಿನ್ಬಹುದು. ಅದ್ರ ದೋಸಾ ಮಾತ್ರ ಬಾಳ ಮಸ್ತಾಗಿ ಬಂದಾವ್. ಎಷ್ಟ್ ಕ್ರಿಸ್ಪಿಯಾಗಿ ಬಾಳ ಮಸ್ತಾಗಿ ಬಂದಾವ್. ನೀವು ಒಂದ್ ಮಾಡ್ಕೊಂಡ್ ನೋಡ್ರಿ. ಟೇಸ್ಟ್ ಅಂತೂ ಬಹಳ ಮಸ್ತ್ ಆಗಿರ್ತಾವು. ಯಾಕಂದ್ರ ನಾವು ಈರುಳ್ಳಿ ಮತ್ತ್ ಕಡ್ಲಿಬೇಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಬಹಳ ಚಲೋ ಇರ್ತಾವು. ನೀವು ಒಂದ್ ಮಾಡಿ ನೋಡ್ರಿ, ಹೇಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದ.